ರಿಪಬ್ಲಿಕ್ ಬಾಂಗ್ಲಾ ವರದಿಗಾರರ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡಿರುವಂತಹ ಪ್ರಕರಣ ಎಡಪಂಥೀಯವೂ ಅಲ್ಲ, ಬುದ್ಧಿಜೀವಿ ನಡವಳಿಕೆಯೂ ಅಲ್ಲ. ಪಶ್ಚಿಮ ಬಂಗಾಳದಲ್ಲಿ ಕೇವಲ ದಾದಾಗಿರಿ ಇದು. ರಿಪಬ್ಲಿಕ್ ಪತ್ರಕರ್ತರು ಇದಕ್ಕೆ ಬಗ್ಗೋ ಮಾತಿಲ್ಲ, ಜಗ್ಗೋ ಮಾತಿಲ್ಲ. ನಮ್ಮ ದನಿಯನ್ನ ನೀವು ಅಡಗಿಸುತ್ತೀರಿ ಅಂತೇಳಿ ಅಂದುಕೊಂಡರೆ ಅದು ನಿಮ್ಮ ಕೈಯಲ್ಲಿ ಅಸಾಧ್ಯ. ಈಗಲಾದ್ರೂ ಕೂಡ ಸಿಎಂ ಮಮತಾ ಬ್ಯಾನರ್ಜಿ ಕಲ್ಕತ್ತಾದ ನಡೆದಂತ ಘಟನೆ ಇದೆಯಲ್ಲ, ಪಶ್ಚಿಮ ಬಂಗಾಳದ ಬೀದಿ ನಾಡಿನ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಇದಕ್ಕೇನಂತಾರೆ? ಸಮರ್ಥನೆ ಮುಂದುವರಿಸ್ತಾರಾ? ಮತ್ತದೇ ದಾದಾಗಿರಿಗೆ ಜಾಧವ್ಪುರ ವಿವಿ ಮರಳಿದೆ. ನೋಡಿ, ರಿಪಬ್ಲಿಕ್ ನೆಟ್ವರ್ಕ್ನ ವರದಿಗಾರನ ಮೇಲೆ ಆಗಿರುವಂತಹ ಹಲ್ಲೆ, ಇದರ ಬಗ್ಗೆ ಮಾಜಿ ಹೋಮ್ ಮಿನಿಸ್ಟರ್ ಅರಗ ಜ್ಞಾನೇಂದ್ರ ಅವರು ಮಾತಾಡಿದ್ದಾರೆ. ಬನ್ನಿ ಏನ್ ಹೇಳಿದ್ದಾರೆ ಅನ್ನೋದನ್ನು ನೋಡೋಣ. ಖಂಡಿತವಾಗೂ ಪಶ್ಚಿಮ ಬಂಗಾಳದಲ್ಲಿ ಜಾಧವ್ಪುರದಲ್ಲಿ ನಡೆದಂತಹ ಈ ಘಟನೆಯನ್ನ ನಾನು ಖಂಡಿಸ್ತೇನೆ. ಮೊದಲನೇದಾಗಿ ರಿಪಬ್ಲಿಕ್ ಬಾಂಗ್ಲಾ ಟಿವಿಯವರನ್ನ ಅಲ್ಲಿ ಕೂಡ್ ಹಾಕಿ ಅದನ್ನ ಡಿಲೀಟ್ ಮಾಡಿಸಿ ಕಳಿಸಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಈ ಒಂದು ಯೂನಿವರ್ಸಿಟಿ ಒಳಗಡೆ ಈ ರೀತಿ ನಡೀತಾ ಇದೆ ಅಂದ್ರೆ ಮುಂದಿನ ಯುವಕರು, ಮುಂದಿನ ಭಾವಿ ನಮ್ಮ ದೇಶದ ಪ್ರಜೆಗಳು ಈ ರೀತಿ ಚಿಂತನೆಯಲ್ಲಿದ್ದಾರೆ, ಈ ರೀತಿ ಮಾನಸಿಕತೆ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗೂ ಈ ದೇಶ ಯೋಚನೆ ಮಾಡಬೇಕಾಗುತ್ತೆ. ಇವ್ರ ಮೇಲೆ ತಕ್ಷಣ ಕ್ರಮ ಕೈಗೊಳ್ಳಬೇಕಾಗ್ತದೆ. ಅವ್ರನ್ನ ಅರೆಸ್ಟ್ ಮಾಡಿ ದೇಶದ್ರೋಹದ ಆಪಾದನೆ ಮೇಲೆ UAPA ಅಡಿಯಲ್ಲಿ ಅವರ ಮೇಲೆ ಮೊಕದ್ದಮೆ ದಾಖಲೆ ಮಾಡಬೇಕು ಮತ್ತು ಅವರು ಯಾವ ಸಂಘಟನೆಗೆ ಸೇರಿದ ಅಂತ ವಿದ್ಯಾರ್ಥಿಗಳು ಅಂತ ಹೇಳಿ ಕೂಡ ನೋಡಬೇಕು. ರಿಪಬ್ಲಿಕ್ ಬಾಂಗ್ಲಾ ವರದಿಗಾರರ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡಿರುವಂತಹ ಪ್ರಕರಣ ಎಡಪಂಥೀಯವೂ ಅಲ್ಲ, ಬುದ್ಧಿಜೀವಿ ನಡವಳಿಕೆಯೂ ಅಲ್ಲ. ಪಶ್ಚಿಮ ಬಂಗಾಳದಲ್ಲಿ ಕೇವಲ ದಾದಾಗಿರಿ ಇದು. ರಿಪಬ್ಲಿಕ್ ಪತ್ರಕರ್ತರು ಇದಕ್ಕೆ ಬಗ್ಗೋ ಮಾತಿಲ್ಲ, ಜಗ್ಗೋ ಮಾತಿಲ್ಲ. ನಮ್ಮ ದನಿಯನ್ನ ನೀವು ಅಡಗಿಸುತ್ತೀರಿ ಅಂತೇಳಿ ಅಂದುಕೊಂಡರೆ ಅದು ನಿಮ್ಮ ಕೈಯಲ್ಲಿ ಅಸಾಧ್ಯ. ಈಗಲಾದ್ರೂ ಕೂಡ ಸಿಎಂ ಮಮತಾ ಬ್ಯಾನರ್ಜಿ ಕಲ್ಕತ್ತಾದ ನಡೆದಂತ ಘಟನೆ ಇದೆಯಲ್ಲ, ಪಶ್ಚಿಮ ಬಂಗಾಳದ ಬೀದಿ ನಾಡಿನ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಇದಕ್ಕೇನಂತಾರೆ? ಸಮರ್ಥನೆ ಮುಂದುವರಿಸ್ತಾರಾ? ಮತ್ತದೇ ದಾದಾಗಿರಿಗೆ ಜಾಧವ್ಪುರ ವಿವಿ ಮರಳಿದೆ. ನೋಡಿ, ರಿಪಬ್ಲಿಕ್ ನೆಟ್ವರ್ಕ್ನ ವರದಿಗಾರನ ಮೇಲೆ ಆಗಿರುವಂತಹ ಹಲ್ಲೆ, ಇದರ ಬಗ್ಗೆ ಮಾಜಿ ಹೋಮ್ ಮಿನಿಸ್ಟರ್ ಅರಗ ಜ್ಞಾನೇಂದ್ರ ಅವರು ಮಾತಾಡಿದ್ದಾರೆ. ಬನ್ನಿ ಏನ್ ಹೇಳಿದ್ದಾರೆ ಅನ್ನೋದನ್ನು ನೋಡೋಣ. ಖಂಡಿತವಾಗೂ ಪಶ್ಚಿಮ ಬಂಗಾಳದಲ್ಲಿ ಜಾಧವ್ಪುರದಲ್ಲಿ ನಡೆದಂತಹ ಈ ಘಟನೆಯನ್ನ ನಾನು ಖಂಡಿಸ್ತೇನೆ. ಮೊದಲನೇದಾಗಿ ರಿಪಬ್ಲಿಕ್ ಬಾಂಗ್ಲಾ ಟಿವಿಯವರನ್ನ ಅಲ್ಲಿ ಕೂಡ್ ಹಾಕಿ ಅದನ್ನ ಡಿಲೀಟ್ ಮಾಡಿಸಿ ಕಳಿಸಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಈ ಒಂದು ಯೂನಿವರ್ಸಿಟಿ ಒಳಗಡೆ ಈ ರೀತಿ ನಡೀತಾ ಇದೆ ಅಂದ್ರೆ ಮುಂದಿನ ಯುವಕರು, ಮುಂದಿನ ಭಾವಿ ನಮ್ಮ ದೇಶದ ಪ್ರಜೆಗಳು ಈ ರೀತಿ ಚಿಂತನೆಯಲ್ಲಿದ್ದಾರೆ, ಈ ರೀತಿ ಮಾನಸಿಕತೆ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗೂ ಈ ದೇಶ ಯೋಚನೆ ಮಾಡಬೇಕಾಗುತ್ತೆ. ಇವ್ರ ಮೇಲೆ ತಕ್ಷಣ ಕ್ರಮ ಕೈಗೊಳ್ಳಬೇಕಾಗ್ತದೆ. ಅವ್ರನ್ನ ಅರೆಸ್ಟ್ ಮಾಡಿ ದೇಶದ್ರೋಹದ ಆಪಾದನೆ ಮೇಲೆ UAPA ಅಡಿಯಲ್ಲಿ ಅವರ ಮೇಲೆ ಮೊಕದ್ದಮೆ ದಾಖಲೆ ಮಾಡಬೇಕು ಮತ್ತು ಅವರು ಯಾವ ಸಂಘಟನೆಗೆ ಸೇರಿದ ಅಂತ ವಿದ್ಯಾರ್ಥಿಗಳು ಅಂತ ಹೇಳಿ ಕೂಡ ನೋಡಬೇಕು. ರಿಪಬ್ಲಿಕ್ ಬಾಂಗ್ಲಾ ವರದಿಗಾರರ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡಿರುವಂತಹ ಪ್ರಕರಣ ಎಡಪಂಥೀಯವೂ ಅಲ್ಲ, ಬುದ್ಧಿಜೀವಿ ನಡವಳಿಕೆಯೂ ಅಲ್ಲ. ಪಶ್ಚಿಮ ಬಂಗಾಳದಲ್ಲಿ ಕೇವಲ ದಾದಾಗಿರಿ ಇದು. ರಿಪಬ್ಲಿಕ್ ಪತ್ರಕರ್ತರು ಇದಕ್ಕೆ ಬಗ್ಗೋ ಮಾತಿಲ್ಲ, ಜಗ್ಗೋ ಮಾತಿಲ್ಲ. ನಮ್ಮ ದನಿಯನ್ನ ನೀವು ಅಡಗಿಸುತ್ತೀರಿ ಅಂತೇಳಿ ಅಂದುಕೊಂಡರೆ ಅದು ನಿಮ್ಮ ಕೈಯಲ್ಲಿ ಅಸಾಧ್ಯ. ಈಗಲಾದ್ರೂ ಕೂಡ ಸಿಎಂ ಮಮತಾ ಬ್ಯಾನರ್ಜಿ ಕಲ್ಕತ್ತಾದ ನಡೆದಂತ ಘಟನೆ ಇದೆಯಲ್ಲ, ಪಶ್ಚಿಮ ಬಂಗಾಳದ ಬೀದಿ ನಾಡಿನ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಇದಕ್ಕೇನಂತಾರೆ? ಸಮರ್ಥನೆ ಮುಂದುವರಿಸ್ತಾರಾ? ಮತ್ತದೇ ದಾದಾಗಿರಿಗೆ ಜಾಧವ್ಪುರ ವಿವಿ ಮರಳಿದೆ. ನೋಡಿ, ರಿಪಬ್ಲಿಕ್ ನೆಟ್ವರ್ಕ್ನ ವರದಿಗಾರನ ಮೇಲೆ ಆಗಿರುವಂತಹ ಹಲ್ಲೆ, ಇದರ ಬಗ್ಗೆ ಮಾಜಿ ಹೋಮ್ ಮಿನಿಸ್ಟರ್ ಅರಗ ಜ್ಞಾನೇಂದ್ರ ಅವರು ಮಾತಾಡಿದ್ದಾರೆ. ಬನ್ನಿ ಏನ್ ಹೇಳಿದ್ದಾರೆ ಅನ್ನೋದನ್ನು ನೋಡೋಣ. ಖಂಡಿತವಾಗೂ ಪಶ್ಚಿಮ ಬಂಗಾಳದಲ್ಲಿ ಜಾಧವ್ಪುರದಲ್ಲಿ ನಡೆದಂತಹ ಈ ಘಟನೆಯನ್ನ ನಾನು ಖಂಡಿಸ್ತೇನೆ. ಮೊದಲನೇದಾಗಿ ರಿಪಬ್ಲಿಕ್ ಬಾಂಗ್ಲಾ
ಟಿವಿಯವರನ್ನ ಅಲ್ಲಿ ಕೂಡ್ ಹಾಕಿ ಅದನ್ನ ಡಿಲೀಟ್ ಮಾಡಿಸಿ ಕಳಿಸಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಈ ಒಂದು ಯೂನಿವರ್ಸಿಟಿ ಒಳಗಡೆ ಈ ರೀತಿ ನಡೀತಾ ಇದೆ ಅಂದ್ರೆ ಮುಂದಿನ ಯುವಕರು, ಮುಂದಿನ ಭಾವಿ ನಮ್ಮ ದೇಶದ ಪ್ರಜೆಗಳು ಈ ರೀತಿ ಚಿಂತನೆಯಲ್ಲಿದ್ದಾರೆ, ಈ ರೀತಿ ಮಾನಸಿಕತೆ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗೂ ಈ ದೇಶ ಯೋಚನೆ ಮಾಡಬೇಕಾಗುತ್ತೆ. ಇವ್ರ ಮೇಲೆ ತಕ್ಷಣ ಕ್ರಮ ಕೈಗೊಳ್ಳಬೇಕಾಗ್ತದೆ. ಅವ್ರನ್ನ ಅರೆಸ್ಟ್ ಮಾಡಿ ದೇಶದ್ರೋಹದ ಆಪಾದನೆ ಮೇಲೆ UAPA ಅಡಿಯಲ್ಲಿ ಅವರ ಮೇಲೆ ಮೊಕದ್ದಮೆ ದಾಖಲೆ ಮಾಡಬೇಕು ಮತ್ತು ಅವರು ಯಾವ ಸಂಘಟನೆಗೆ ಸೇರಿದ ಅಂತ ವಿದ್ಯಾರ್ಥಿಗಳು ಅಂತ ಹೇಳಿ ಕೂಡ ನೋಡಬೇಕು. ರಿಪಬ್ಲಿಕ್ ಬಾಂಗ್ಲಾ ವರದಿಗಾರರ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡಿರುವಂತಹ ಪ್ರಕರಣ ಎಡಪಂಥೀಯವೂ ಅಲ್ಲ, ಬುದ್ಧಿಜೀವಿ ನಡವಳಿಕೆಯೂ ಅಲ್ಲ. ಪಶ್ಚಿಮ ಬಂಗಾಳದಲ್ಲಿ ಕೇವಲ ದಾದಾಗಿರಿ ಇದು. ರಿಪಬ್ಲಿಕ್ ಪತ್ರಕರ್ತರು ಇದಕ್ಕೆ ಬಗ್ಗೋ ಮಾತಿಲ್ಲ, ಜಗ್ಗೋ ಮಾತಿಲ್ಲ. ನಮ್ಮ ದನಿಯನ್ನ ನೀವು ಅಡಗಿಸುತ್ತೀರಿ ಅಂತೇಳಿ ಅಂದುಕೊಂಡರೆ ಅದು ನಿಮ್ಮ ಕೈಯಲ್ಲಿ ಅಸಾಧ್ಯ. ಈಗಲಾದ್ರೂ ಕೂಡ ಸಿಎಂ ಮಮತಾ ಬ್ಯಾನರ್ಜಿ ಕಲ್ಕತ್ತಾದ ನಡೆದಂತ ಘಟನೆ ಇದೆಯಲ್ಲ, ಪಶ್ಚಿಮ ಬಂಗಾಳದ ಬೀದಿ ನಾಡಿನ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಇದಕ್ಕೇನಂತಾರೆ? ಸಮರ್ಥನೆ ಮುಂದುವರಿಸ್ತಾರಾ? ಮತ್ತದೇ ದಾದಾಗಿರಿಗೆ ಜಾಧವ್ಪುರ ವಿವಿ ಮರಳಿದೆ. ನೋಡಿ, ರಿಪಬ್ಲಿಕ್ ನೆಟ್ವರ್ಕ್ನ ವರದಿಗಾರನ ಮೇಲೆ ಆಗಿರುವಂತಹ ಹಲ್ಲೆ, ಇದರ ಬಗ್ಗೆ ಮಾಜಿ ಹೋಮ್ ಮಿನಿಸ್ಟರ್ ಅರಗ ಜ್ಞಾನೇಂದ್ರ ಅವರು ಮಾತಾಡಿದ್ದಾರೆ. ಬನ್ನಿ ಏನ್ ಹೇಳಿದ್ದಾರೆ ಅನ್ನೋದನ್ನು ನೋಡೋಣ. ಖಂಡಿತವಾಗೂ ಪಶ್ಚಿಮ ಬಂಗಾಳದಲ್ಲಿ ಜೋಧವ್ಪುರದಲ್ಲಿ ನಡೆದಂತ ಈ ಘಟನೆಯನ್ನ ನಾನು ಖಂಡಿಸ್ತೇನೆ. ಮೊದಲನೇದಾಗಿ ರಿಪಬ್ಲಿಕ್ ಬಾಂಗ್ಲಾ ಟಿವಿಯವರನ್ನ ಅಲ್ಲಿ ಕೂಡ್ ಹಾಕಿ ಅದನ್ನ ಡಿಲೀಟ್ ಮಾಡಿಸಿ ಕಳಿಸಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಈ ಒಂದು ಯೂನಿವರ್ಸಿಟಿ ಒಳಗಡೆ ಈ ರೀತಿ ನಡೀತಾ ಇದೆ ಅಂದ್ರೆ ಮುಂದಿನ ಯುವಕರು, ಮುಂದಿನ ಭಾವಿ ನಮ್ಮ ದೇಶದ ಪ್ರಜೆಗಳು ಈ ರೀತಿ ಚಿಂತನೆಯಲ್ಲಿದ್ದಾರೆ, ಈ ರೀತಿ ಮಾನಸಿಕತೆ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗೂ ಈ ದೇಶ ಯೋಚನೆ ಮಾಡಬೇಕಾಗುತ್ತೆ. ಇವ್ರ ಮೇಲೆ ತಕ್ಷಣ ಕ್ರಮ ಕೈಗೊಳ್ಳಬೇಕಾಗ್ತದೆ. ಅವ್ರನ್ನ ಅರೆಸ್ಟ್ ಮಾಡಿ ದೇಶದ್ರೋಹದ ಆಪಾದನೆ ಮೇಲೆ UAPA ಅಡಿಯಲ್ಲಿ ಅವರ ಮೇಲೆ ಮೊಕದ್ದಮೆ ದಾಖಲೆ ಮಾಡಬೇಕು ಮತ್ತು ಅವರು ಯಾವ ಸಂಘಟನೆಗೆ ಸೇರಿದ ಅಂತ ವಿದ್ಯಾರ್ಥಿಗಳು ಅಂತ ಹೇಳಿ ಕೂಡ ನೋಡಬೇಕು. ರಿಪಬ್ಲಿಕ್ ಬಾಂಗ್ಲಾ ವರದಿಗಾರರ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡಿರುವಂತಹ ಪ್ರಕರಣ ಎಡಪಂಥೀಯವೂ ಅಲ್ಲ, ಬುದ್ಧಿಜೀವಿ ನಡವಳಿಕೆಯೂ ಅಲ್ಲ. ಪಶ್ಚಿಮ ಬಂಗಾಳದಲ್ಲಿ ಕೇವಲ ದಾದಾಗಿರಿ ಇದು. ರಿಪಬ್ಲಿಕ್ ಪತ್ರಕರ್ತರು ಇದಕ್ಕೆ ಬಗ್ಗೋ ಮಾತಿಲ್ಲ, ಜಗ್ಗೋ ಮಾತಿಲ್ಲ. ನಮ್ಮ ದನಿಯನ್ನ ನೀವು ಅಡಗಿಸುತ್ತೀರಿ ಅಂತೇಳಿ ಅಂದುಕೊಂಡರೆ ಅದು ನಿಮ್ಮ ಕೈಯಲ್ಲಿ ಅಸಾಧ್ಯ. ಈಗಲಾದ್ರೂ ಕೂಡ ಸಿಎಂ ಮಮತಾ ಬ್ಯಾನರ್ಜಿ ಕಲ್ಕತ್ತಾದ ನಡೆದಂತ ಘಟನೆ ಇದೆಯಲ್ಲ, ಪಶ್ಚಿಮ ಬಂಗಾಳದ ಬೀದಿ ನಾಡಿನ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಇದಕ್ಕೇನಂತಾರೆ? ಸಮರ್ಥನೆ ಮುಂದುವರಿಸ್ತಾರಾ? ಮತ್ತದೇ ದಾದಾಗಿರಿಗೆ ಜಾಧವ್ಪುರ ವಿವಿ ಮರಳಿದೆ. ನೋಡಿ, ರಿಪಬ್ಲಿಕ್ ನೆಟ್ವರ್ಕ್ನ ವರದಿಗಾರನ ಮೇಲೆ ಆಗಿರುವಂತಹ ಹಲ್ಲೆ, ಇದರ ಬಗ್ಗೆ ಮಾಜಿ ಹೋಮ್ ಮಿನಿಸ್ಟರ್ ಅರಗ ಜ್ಞಾನೇಂದ್ರ ಅವರು ಮಾತಾಡಿದ್ದಾರೆ. ಬನ್ನಿ ಏನ್ ಹೇಳಿದ್ದಾರೆ ಅನ್ನೋದನ್ನು ನೋಡೋಣ. ಖಂಡಿತವಾಗೂ ಪಶ್ಚಿಮ ಬಂಗಾಳದಲ್ಲಿ ಜೋಧವ್ಪುರದಲ್ಲಿ ನಡೆದಂತ ಈ ಘಟನೆಯನ್ನ ನಾನು ಖಂಡಿಸ್ತೇನೆ. ಮೊದಲನೇದಾಗಿ ರಿಪಬ್ಲಿಕ್ ಬಾಂಗ್ಲಾ ಟಿವಿಯವರನ್ನ ಅಲ್ಲಿ ಕೂಡ್ ಹಾಕಿ ಅದನ್ನ ಡಿಲೀಟ್ ಮಾಡಿಸಿ ಕಳಿಸಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಈ ಒಂದು ಯೂನಿವರ್ಸಿಟಿ ಒಳಗಡೆ ಈ ರೀತಿ ನಡೀತಾ ಇದೆ ಅಂದ್ರೆ ಮುಂದಿನ ಯುವಕರು, ಮುಂದಿನ ಭಾವಿ ನಮ್ಮ ದೇಶದ ಪ್ರಜೆಗಳು ಈ ರೀತಿ ಚಿಂತನೆಯಲ್ಲಿದ್ದಾರೆ, ಈ ರೀತಿ ಮಾನಸಿಕತೆ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗೂ ಈ ದೇಶ ಯೋಚನೆ ಮಾಡಬೇಕಾಗುತ್ತೆ. ಇವ್ರ ಮೇಲೆ ತಕ್ಷಣ ಕ್ರಮ ಕೈಗೊಳ್ಳಬೇಕಾಗ್ತದೆ. ಅವ್ರನ್ನ ಅರೆಸ್ಟ್ ಮಾಡಿ ದೇಶದ್ರೋಹದ ಆಪಾದನೆ ಮೇಲೆ UAPA ಅಡಿಯಲ್ಲಿ ಅವರ ಮೇಲೆ ಮೊಕದ್ದಮೆ ದಾಖಲೆ ಮಾಡಬೇಕು ಮತ್ತು ಅವರು ಯಾವ ಸಂಘಟನೆಗೆ ಸೇರಿದ ಅಂತ ವಿದ್ಯಾರ್ಥಿಗಳು ಅಂತ ಹೇಳಿ ಕೂಡ ನೋಡಬೇಕು.